ಮಹಾರಾಷ್ಟ್ರ ಮಾತ್ರವಲ್ಲ, ದೇಶದ ಅನೇಕ ಭಾಗಗಳಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರ ಜನ್ಮದಿನವನ್ನ ಅತ್ಯಂತ ವಿಜೃಂಭಣೆಯಿಂದ ಆಚರಿಸಲಾಗ್ತಾ ಇದೆ. ಶೌರ್ಯ, ಧೈರ್ಯ ಮತ್ತು ಸ್ವಾಭಿಮಾನದ ಪ್ರತೀಕವಾಗಿರುವ ಶಿವಾಜಿ ಮಹಾರಾಜರು ಭಾರತೀಯ ಇತಿಹಾಸದಲ್ಲಿ ಅಮರ ವ್ಯಕ್ತಿತ್ವ. ಅವರ ಜೀವನಗಾಥೆ ಎಂದಿಗೂ ಯುವಕರಿಗೆ ಪ್ರೇರಣೆ ನೀಡುತ್ತೆ. 1630 ಫೆಬ್ರವರಿ 19ರಂದು ಶಿವನೇರಿ ಕೋಟೆಯಲ್ಲಿ ಜನಿಸಿದ ಶಿವಾಜಿ ಮಹಾರಾಜರು ಬಾಲ್ಯದಿಂದಲೇ ದೇಶಭಕ್ತಿ ಮತ್ತು ಸ್ವರಾಜ್ಯದ ಕನಸು ಹೊಂದಿದ್ರು. ಅವರ ತಾಯಿ ಜೀಜಾಬಾಯಿಯವರು ಬಾಲ ಶಿವಾಜಿಗೆ ಧರ್ಮ, ನೀತಿ ಮತ್ತು ಧೈರ್ಯದ ಮೌಲ್ಯಗಳನ್ನ ಬೋಧಿಸಿದ್ರು. ಈ ಸಂಸ್ಕಾರಗಳೇ ಮುಂದಿನ ದಿನಗಳಲ್ಲಿ ಮಹಾನ್ ಸಾಮ್ರಾಜ್ಯ ನಿರ್ಮಾಣಕ್ಕೆ ಬುನಾದಿಯಾಗಿದ್ದವು. ಶಿವಾಜಿ ಮಹಾರಾಜರು ಮರಾಠ ಸಾಮ್ರಾಜ್ಯದ ಸ್ಥಾಪಕರಾಗಿದ್ದು ಹಿಂದವಿ ಸ್ವರಾಜ್ಯ ಎಂಬ ಧ್ಯೇಯ ವಾಕ್ಯವನ್ನ ಜನಮನದಲ್ಲಿ ನೆಟ್ಟರು. ಅವರು ಕೇವಲ ಯೋಧರಷ್ಟೇ ಅಲ್ಲ, ಚತುರ ಆಡಳಿತಗಾರರೂ ಆಗಿದ್ರು. ಅವರ ಆಡಳಿತ ವ್ಯವಸ್ಥೆ ಶಿಸ್ತುಬದ್ಧವಾಗಿದ್ದು ಪ್ರಜೆಗಳ ಕಲ್ಯಾಣಕ್ಕೆ ಆದ್ಯತೆ ನೀಡ್ತಾ ಇತ್ತು. ಮಹಿಳೆಯರ ಗೌರವ ಮತ್ತು ಧಾರ್ಮಿಕ ಸಹಿಷ್ಣುತೆಗೆ ಅವರು ವಿಶೇಷ ಮಹತ್ವ ನೀಡಿದ್ರು. ಅವರ ಸೈನಿಕ ತಂತ್ರಗಳು ಇಂದಿಗೂ ಅಧ್ಯಯನಕ್ಕೆ ವಿಷಯವಾಗಿವೆ. ಗೊರಿಲ್ಲಾ ಯುದ್ಧ ತಂತ್ರದ ಮೂಲಕ ಅವರು ದೊಡ್ಡ ದೊಡ್ಡ ಸಾಮ್ರಾಜ್ಯಗಳಿಗೆ ಸವಾಲು ಹಾಕಿದ್ರು. ಕಡಿಮೆ ಸಂಪನ್ಮೂಲಗಳಿದ್ರೂ ದಿಟ್ಟ ಮನಸ್ಸು ಮತ್ತು ತಂತ್ರಜ್ಞಾನದ ನೆರವಿನಿಂದ ವಿಜಯಗಳನ್ನ ಸಾಧಿಸಿದ್ರು. ಅವರ ಸಾಹಸ, ನಾಯಕತ್ವ ಮತ್ತು ನಿರ್ಧಾರ ಶಕ್ತಿ ಇಂದಿನ ಪೀಳಿಗೆಗೆ ಮಾದರಿಯಾಗಿದೆ. ಇನ್ನು ಮಹಾರಾಷ್ಟ್ರದಲ್ಲಿ ಶಿವಾಜಿ ಮಹಾರಾಜರ ಜನ್ಮದಿನದಂದು ವಿಶೇಷ ಕಾರ್ಯಕ್ರಮಗಳು ನಡೆಯುತ್ತವೆ. ಕೋಟೆಗಳಲ್ಲಿ ಪೂಜೆ, ಮೆರವಣಿಗೆ, ಸಾಂಸ್ಕೃತಿಕ ಕಾರ್ಯಕ್ರಮಗಳು ಹಾಗೂ ಸಮಾಜ ಸೇವಾ ಚಟುವಟಿಕೆಗಳು ನಡೆಯುತ್ತವೆ. ಶಾಲೆಗಳು ಮತ್ತು ಕಾಲೇಜುಗಳಲ್ಲಿ ಅವರ ಜೀವನ ಚರಿತ್ರೆ ಕುರಿತು ಉಪನ್ಯಾಸಗಳು, ಪ್ರಬಂಧ ಸ್ಪರ್ಧೆಗಳು ಮತ್ತು ನಾಟಕ ಪ್ರದರ್ಶನಗಳು ನಡೆಯುತ್ತವೆ. ಜನರು ಅವರ ಪ್ರತಿಮೆಗಳಿಗೆ ಪುಷ್ಪಾರ್ಚನೆ ಮಾಡಿ ಗೌರವ ಸಲ್ಲಿಸುತ್ತಾರೆ. ಶಿವಾಜಿ ಮಹಾರಾಜರು ಕೇವಲ ಮಹಾರಾಷ್ಟ್ರದ ನಾಯಕನಷ್ಟೇ ಅಲ್ಲ, ಸಮಗ್ರ ಭಾರತದ ಗರ್ವ. ಅವರ ಸ್ವರಾಜ್ಯದ ಕನಸು ಸ್ವಾತಂತ್ರ್ಯ ಹೋರಾಟಗಾರರಿಗೆ ಪ್ರೇರಣೆ ನೀಡಿತು. ದೇಶಭಕ್ತಿ, ಧೈರ್ಯ ಮತ್ತು ನ್ಯಾಯದ ಪರವಾಗಿ ನಿಲ್ಲುವ ಗುಣಗಳು ಅವರ ಜೀವನದಿಂದ ನಾವು ಕಲಿಯಬೇಕಾದ ಮಹತ್ವದ ಪಾಠಗಳು. ಇಂದಿನ ದಿನದಲ್ಲಿ ಶಿವಾಜಿ ಮಹಾರಾಜರ ಸಂದೇಶ ಇನ್ನಷ್ಟು ಪ್ರಸ್ತುತವಾಗಿದೆ. ಸಮಾಜದಲ್ಲಿ ಏಕತೆ, ಧರ್ಮ, ಸಹಿಷ್ಣುತೆ ಮತ್ತು ದೇಶ ಪ್ರೇಮವನ್ನ ಬೆಳೆಸಬೇಕಾದ ಅಗತ್ಯವಿದೆ. ಯುವ ಜನತೆಗೆ ಅವರ ಜೀವನಗಾಥೆ ಮಾರ್ಗದರ್ಶಕ ಬೆಳಕಾಗಿದೆ. ಕಷ್ಟ ಸಾಧ್ಯ ಪರಿಸ್ಥಿತಿಗಳಲ್ಲಿಯೂ ಆತ್ಮವಿಶ್ವಾಸ ಕಳೆದುಕೊಳ್ಳದೆ ಹೋರಾಡಿದ ಮಹಾನ್ ನಾಯಕನ ಸ್ಮರಣೆ ನಮಗೆ ಧೈರ್ಯ ತುಂಬುತ್ತದೆ. ಒಟ್ನಲ್ಲಿ ಶಿವಾಜಿ ಮಹಾರಾಜರ ಜನ್ಮದಿನ ಕೇವಲ ಒಂದು ಆಚರಣೆಯ ದಿನವಲ್ಲ, ಅದು ಸ್ವಾಭಿಮಾನ, ಶೌರ್ಯ ಮತ್ತು ಸ್ವರಾಜ್ಯದ ಸಂಕಲ್ಪವನ್ನ ನೆನಪಿಸುವಂತಹ ಪವಿತ್ರ ದಿನ. ಅವರ ಆದರ್ಶಗಳನ್ನ ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡ್ರೆ ಸಮಾಜ ಮತ್ತು ದೇಶದ ಅಭಿವೃದ್ಧಿಗೆ ನಾವು ಸಹ ಕೊಡುಗೆ ನೀಡಬಹುದು. ಛತ್ರಪತಿ ಶಿವಾಜಿ ಮಹಾರಾಜರಿಗೆ ಶತ ಶತ ನಮನಗಳು. ಜೈ ಶಿವಾಜಿ. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.